ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಗೀತಾ. ನಾನಿವತ್ತು ದಾಂಡೇಲಿನ ಎಕ್ಸ್ಪ್ಲೋರ್ ಮಾಡೋಣ ಅಂತೇಳಿ ದಾಂಡೇಲಿ ಕಡೆ ಹೊರಟಿದ್ದೀವಿ. ಸೊ ದಾಂಡೇಲಿಯಲ್ಲಿ ನಾವು ಆದಿತ್ಯ ಹೋಮ್ ಸ್ಟೇ ಅನ್ನೋ ರೆಸಾರ್ಟಲ್ಲಿ ಸ್ಟೇ ಆಗಿದ್ವಿ. ಸೊ ರೆಸಾರ್ಟ್ ವ್ಯೂ ಹೀಗಿದೆ. ಸೊ ರೆಸಾರ್ಟಲ್ಲಿ ಕಪಲ್ ರೂಮ್ ಮತ್ತು ನಾರ್ಮಲ್ ರೂಮ್ ಹಾಗೆ ಟೆಂಟ್ ಹೌಸ್ ಕೂಡ ಇತ್ತು. ನಾವು ಕಪಲ್ ರೂಮ್ನ ತೊಗೊಂಡಿದ್ವಿ. ಹಾಗೆ ನಮಗೆ ಬ್ರೇಕ್ಫಾಸ್ಟ್ ಲಂಚ್ ಡಿನ್ನರ್ ಕೂಡ ಅವರೇ ಪ್ರೊವೈಡ್ ಮಾಡಿದರು. ಸೊ ನೀವು ನೋಡ್ತಾ ಇದ್ದೀರಲ್ಲ ಅಲ್ಲೇ ಲಂಚ್ ಬ್ರೇಕ್ಫಾಸ್ಟ್ ಎಲ್ಲ ತಿನ್ನೋದು. ಹಾಗೆ ಇಲ್ಲೆಲ್ಲ ನೋಡ್ತಾ ಇದ್ದೀರಲ್ಲ ಟೆಂಟ್ ಹೌಸ್ಗಳಿಗೆ. ನನಗೆ ಅನಿಸಿದ ಮಟ್ಟಿಗೆ ಇಲ್ಲಿ ಟೆಂಟ್ ಹೌಸ್ ತೊಗೊಳ್ಳೋದು ತುಂಬಾ ಕಷ್ಟ. ಬಿಕಾಸ್ ಇದು ಕಾಡಿನ ಮಧ್ಯೆ ಇರೋದ್ರಿಂದ ಇಲ್ಲಿ ಸೊಳ್ಳೆಗಳು ಜಾಸ್ತಿನೇ ಇರುತ್ತೆ. ಈ ಹೋಮ್ ಸ್ಟೇಯಲ್ಲಿ ನಮಗೆ ಹೋಮ್ ಆ್ಯಕ್ಟಿವಿಟಿ, ಸ್ವಿಮ್ಮಿಂಗ್ ಪೂಲ್ ಎಲ್ಲದೂ ಇನ್ಕ್ಲೂಡ್ ಆಗಿತ್ತು. ನಾವು ಹೋಗಿದ್ದ ಟೈಮಲ್ಲಿ ಕ್ಲೈಮೇಟ್ ತುಂಬಾ ಕೂಲಾಗಿತ್ತು. ನಮಗೆ ಟಯರ್ಡು ಆ ಥರ ಏನು ಅನಿಸ್ತಾ ಇರಲಿಲ್ಲ. ಇಲ್ಲಿ ಬಂದಿರೋ ಮಕ್ಕಳೆಲ್ಲ ಸಖತ್ ಎಂಜಾಯ್ ಮಾಡ್ತಾಯಿದ್ರು. ಸೊ ಅವರಿಗೆ ಹೋಮ್ ಆ್ಯಕ್ಟಿವಿಟೀಸು ತುಂಬಾ ಹೆಲ್ಪ್ ಆಗುತ್ತೆ. ಇದು ನಮಗೆ ಕಪಲ್ ರೂಮ್ನ ಫುಲ್ಲು ಮತ್ತೆ ಬೇರೆ ಕಡೆಯಲ್ಲಿ ಶಿಫ್ಟ್ ಮಾಡಿದರು, ಅಂದರೆ ಬೇರೆ ಕಡೆ ಕೊಟ್ಟಿದ್ದರು. ಸೊ ಇಲ್ಲಿ ನೋಡ್ತಾ ಇರ್ಬೋದು ನೀವು, ಇದು ಅಡಿಕೆ ತೋಟ ಮಧ್ಯದಲ್ಲಿ ಒಂದೆರಡು ರೂಮ್ ಮಾಡಿದ್ದಾರೆ. ಸೊ ಅದನ್ನು ಕಪಲ್ ರೂಮ್ ಆಗಿ ಕೊಟ್ಟಿದ್ರು. ನಾವು ರೂಮ್ ತೊಗೊಂಡಿದ್ದ ತಕ್ಷಣ ಫುಲ್ ಫ್ರೆಶ್ ಅಪ್ ಆಗಿ ಮತ್ತೆ ರೆಸಾರ್ಟ್ ಕಡೆ ಆ್ಯಕ್ಟಿವಿಟೀಸ್ ಮಾಡೋಣ ಅಂತ ಹೋದ್ವಿ. ಸೊ ಆ್ಯಕ್ಟಿವಿಟೀಸ್ ಎಲ್ಲ ತುಂಬಾ ಚೆನ್ನಾಗಿತ್ತು. ನೆಕ್ಸ್ಟ್ ನಾವು ದಾಂಡೇಲಿನೇ ನೋಡೋಣ ಅಂತೇಳಿ ಒಂದು ಕಾರನ್ನು ಬುಕ್ ಮಾಡ್ಕೊಂಡಿದ್ವಿ. ಸೊ ಆ ಕಾರಲ್ಲಿ ದಾಂಡೇಲಿಲಿ ಏನೇನು ನೋಡ್ಬೋದು ಅದನ್ನೆಲ್ಲ ಅವರೇ ತೋರಿಸ್ತಾರೆ ನಮಗೆ. ನಾವಿವಾಗ ಆ್ಯಕ್ಟಿವಿಟೀಸ್ ಎಲ್ಲ ನಡೆಯುತ್ತಲ್ಲ ಆ ಪ್ಲೇಸಿಗೆ ಬಂದ್ವಿ. ನಾವು ಬಂದಾಗ ಈವ್ನಿಂಗ್ ಆಲ್ರೆಡಿ 5 o'clock ಆಗಿತ್ತು. 5:30 ಎಲ್ಲ ಕ್ಲೋಸ್ ಮಾಡ್ತಾರಂತೆ ಇವರು. ನಮಗೆ ಅಷ್ಟಾಗಿ ಐಡಿಯಾ ಇರಲಿಲ್ಲ. ನಾವು ತೊಗೊಂಡಿರೋ ಪ್ಯಾಕೇಜಲ್ಲಿ ರೆಸಾರ್ಟಿಂದನೇ ಬೋಟಿಂಗು ಮತ್ತು ಕಾಯ್ಕಿಂಗು ಫ್ರೀ ಇದೆ ಅಂತ ಹೇಳಿದರು. ಸೊ ಕೇಳೋಣ ಅಂತ ಹೋಗಿದ್ವಿ. ರೆಸಾರ್ಟ್ ಪ್ಯಾಕೇಜಲ್ಲಿ ಇನ್ಕ್ಲೂಡ್ ಆಗಿರುವಂತಹ ಬೋಟಿಂಗ್ನ ಮತ್ತು ಕಾಯ್ಕಿಂಗ್ನ ನಾವಿಬ್ಬರು ಎಂಜಾಯ್ ಮಾಡಿದ್ವಿ. ತುಂಬಾ ಚೆನ್ನಾಗಿತ್ತು. ನೀರಿರೋದ್ರಿಂದ ಫೋನ್ ತೊಗೊಂಡೋಗೋಕ್ಕಾಗಲಿಲ್ಲ ಒಳಗಡೆ. ಹಾಗೆ ಅಲ್ಲಿ ಸೂಪರ್ ಡ್ಯಾಮ್ನು ನಾವು ಹೋಗೋ ದಾರಿಯಲ್ಲೇ ಇತ್ತು, ನೋಡ್ಕೊಂಡು ಹೋದ್ವಿ. ಡ್ಯಾಮಲ್ಲಿ ನೀರು ಇರಲಿಲ್ಲ, ಬಿಕಾಸ್ ಮಳೆ ಈ ಸಲ ಕಡಿಮೆ ಇದೆ, ಹಾಗಾಗಿ ಡ್ಯಾಮಿಗಿನ್ನೂ ನೀರು ಬಿಟ್ಟಿಲ್ಲ ಅಂತ ಹೇಳ್ತಾಯಿದ್ರು. ಕ್ಲೈಮೇಟ್ ಮಾತ್ರ ತುಂಬಾ ಚೆನ್ನಾಗಿತ್ತು. ಹಾಗೆ ಹೋಗ್ತಾ ಬ್ಯಾಕ್ ವಾಟರ್ ಕೂಡ ಹೋಗಿದ್ವಿ. ಬ್ಯಾಕ್ ವಾಟರ್ ನೋಡ್ತಾ ಇರ್ಬೋದು ನೀವು, ಇಲ್ಲಿ ನೀರು ಒಂದು ಸ್ವಲ್ಪ ಕೂಡ ಕಾಣಿಸ್ತಾನೇ ಇಲ್ಲ. ಅಲ್ಲೆಲ್ಲೋ ದೂರದಲ್ಲಿತ್ತು, ಅಷ್ಟು ದೂರ ಏನು ನಡ್ಕೊಂಡು ಹೋಗೋದಂತ ಹೇಳಿ. ಹಾಗೆ ಕ್ಲೈಮೇಟ್ನ ಎಂಜಾಯ್ ಮಾಡಿಕೊಂಡು ಅಲ್ಲಿ ಮಕ್ಕಳೆಲ್ಲ ಕ್ರಿಕೆಟ್ ಆಡ್ತಾಯಿದ್ದು ನೋಡಿಕೊಂಡು ಸ್ವಲ್ಪ ಹೊತ್ತಿದ್ದು ಹಾಗೆ ರೂಮ್ ಕಡೆ ಹೋಗೋಣ ಅಂತ ಹೇಳಿ ಹೊರಟ್ವಿ. ಹಾಗೆ ಅಲ್ಲಿ ನಮಗೆ ರೆಸಾರ್ಟಲ್ಲಿ ಸ್ವಿಮ್ಮಿಂಗ್ ಪೂಲ್ ಕೂಡ ಪ್ರೊವೈಡ್ ಮಾಡಿದರು. ಸ್ವಿಮ್ಮಿಂಗಲ್ಲಿ ಆಟ ಆಡೋಣ ಅಂತ ಹೇಳಿ ಇಬ್ಬರು ಡ್ರೆಸ್ ಚೇಂಜ್ ಮಾಡಿಕೊಂಡು ಹೊರಟಿವಿ ಅಲ್ಲಿಗೆ. ಸ್ವಿಮ್ಮಿಂಗ್ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ನಾವು ರೈನ್ ಡ್ಯಾನ್ಸಿಗೆ ಹೋದ್ವಿ. ರೈನ್ ಡ್ಯಾನ್ಸ್ ಎಲ್ಲ ಮುಗಿಸ್ಕೊಂಡು ಫ್ರೆಶ್ ಅಪ್ ಆಗಿ ಡಿನ್ನರ್ ಮಾಡೋಣ ಅಂತ ಹೇಳಿ ಡೈನಿಂಗ್ ಹಾಲ್ ಕಡೆ ಹೋಗ್ತಾ ಇದ್ದೀವಿ ಇವಾಗ. ಸೊ ನೆಕ್ಸ್ಟ್ ಡೇ ಮಾರ್ನಿಂಗ್ ವ್ಯೂ ನೋಡೋಣ ಅಂಥೇಳಿ ನಾನು ಬೇಗನೆ ಎದ್ದಿದ್ದೆ. ಸೊ ವ್ಯೂ ಅಂತೂ ಸಕ್ಕತ್ತಾಗಿತ್ತು, ನೀವೇ ನೋಡಿ ಇಲ್ಲಿ.
ಹಾಗೆ ಮತ್ತೆ ರೆಡಿ ಆಗಿಬಿಟ್ಟು ನನಗೆ ಮತ್ತೆ ವಾಟರ್ ಗೇಮ್ಸ್ ಎಲ್ಲ ಆಟಾಡಬೇಕಂತ ಅನ್ನಿಸ್ತು. ಸೊ ಕರ್ಕೊಂಡು ಹೋಗಿ ಅಂತ ಹೇಳಿ ನಮ್ಮ ಮನೆಯವ್ರಿಗೆ ಹೇಳ್ತಾ ಇದ್ದೆ. ಸೊ ಅವರಿಗೂ ಸಹ ಆಡಬೇಕಂತ ತುಂಬ ಇಷ್ಟ ಇತ್ತು. ಜಿಪ್ ಲೈನು ಅದೆಲ್ಲ ನಾವು ಹೋದಾಗ ಈವ್ನಿಂಗ್ ಆಗಿತ್ತು. ಸೊ ಹಾಗಾಗಿ ಇವತ್ತು ಎಲ್ಲ ಗೇಮ್ಸ್ನ ಎಷ್ಟು ಬೇಕೋ ಅಷ್ಟು ಸಲ ಆಟಾಡ್ಕೊಂಡು ಬರ್ಬೋದಾ ಅಂತ ಹೇಳಿ ಹೊರಟಿದ್ವಿ. ಸೊ ನಾವು ಹೋದಾಗ ಸಿಕ್ಕಾಪಟ್ಟೆ ಜನಗಳು ಬಂದಿದ್ದರು. ಮಾರ್ನಿಂಗೇ ಹೋಗಿದ್ವಿ ನಾವು, 11 ಆ ಥರ ಆಗಿತ್ತು ಅನಿಸುತ್ತೆ. ಕಾರ್ ಬರೋದು ಲೇಟ್ ಆಯಿತು ನಮಗೆ ಹಾಗಾಗಿ. ಬಟ್ ಸಿಕ್ಕಾಪಟ್ಟೆ ಜನ ಬಂದಿದ್ದರು. ಹಾಗಾಗಿ ಈ ಗೇಮ್ಸ್ ಎಲ್ಲ ಆಡೋದಕ್ಕೆ ತುಂಬಾ ಟೈಮ್ ತೊಗೊಂಡ್ವಿ ನಾವು. ಏನಾದರೂ ಈ ಥರ ಗೇಮ್ಸ್ ಆಡೋಕ್ಕೆ ಹೋಗ್ತೀವಿ ಅಂದರೆ ಬೆಳಗ್ಗೆನೇ ಬೇಗ ಎದ್ದು ಹೋದರೆ ಒಳ್ಳೆಯದು. ಇದಕ್ಕೂ ಸಹ ಟೋಕನ್ ಎಲ್ಲ ಇರುತ್ತೆ. ನಮಗೆ ಅದ್ರ ಬಗ್ಗೆ ಎಲ್ಲ ಗೊತ್ತೇ ಇರಲಿಲ್ಲ. ನಮ್ಮದು ಎಷ್ಟೋ ಒಂದು 65 ಏನೋ ಟೋಕನ್ ನಂಬರ್ ಕೊಟ್ಟಿತ್ತು ನಮಗೆ. ಅದು ಬರೋವರೆಗೂ ನಿಂತ್ಕೊಂಡು ವೆಯ್ಟ್ ಮಾಡಿ 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 ಸಾಕಾಗೋಯ್ತು ನನಗಂತೂ. ಸೊ ಫೈನಲಿ ನಮ್ಮ ಟೋಕನ್ ನಂಬರ್ ಬಂತು. ಆ ಟೋಕನ್ ನಂಬರ್ ಬಂದ ತಕ್ಷಣ ನನಗಂತೂ ಫುಲ್ ಖುಷಿ ಆಯಿತು. ಅಲ್ಲಿ ಏನು ವೆಯ್ಟ್ ಮಾಡಿದ್ವಿ ಆ ಟಯರ್ಡು ಎಲ್ಲದು ಬೋಟಲ್ಲಿ ಕೂತ್ಕೊಂಡು ಆ ನೀರಿನ ಮಧ್ಯೆ ಹೋದಾಗ ಎಲ್ಲ ಮರ್ತೋಯ್ತು. ಆ ವಾತಾವರಣ ತುಂಬಾ ಚೆನ್ನಾಗಿತ್ತು. ಆ ನೀರು, ಆ ಕಾಳಿ ನದಿ ಅದು ಎಷ್ಟು ಚೆನ್ನಾಗಿ ಹರಿತಾ ಇತ್ತು. ಆ ಹಸಿರು ಫುಲ್ಲು ಸುತ್ತಲೂ ಆ ಹಸಿರು ನೋಡೋದಕ್ಕೆ 2 ಕಣ್ಣು ಸಾಕಾಗಲ್ಲ. ಆ ಮೂಮೆಂಟ್ನ ಎಂಜಾಯ್ ಮಾಡಿದವರಿಗೆ ಅದು ಗೊತ್ತು. ಹಾಯ್ ಮಾಡಿ ಹಾಯ್ ಮಾಡಿ ವಿಡಿಯೋದಲ್ಲಿ ಫಸ್ಟ್ ಏನು ಆಗ್ತಾರೆ ನಿಮ್ಮ ಹೆಡ್ಡು. ಯಾಕಂದ್ರೆ ಇವಾಗ ಇಲ್ಲಿ ನಿಲ್ತೀರಾ, ಜಂಪ್ ಮಾಡಿದ್ರೆ ನಿಮ್ಮ ಬಾಡಿ ವೇಟ್ ಹಿಂದೆ ಹಾಕ್ತೀರಾ. ಕರೆಕ್ಟಾ? ಅಲ್ಲಿಂದ ಹೊಡೆದ್ರೆ ಅದಕ್ಕೆ ಹಿಂಗೆ ಹೊಡಿತು. ಸರ್ ಹಾಯ್ ಮಾಡ್ರಿ ಸರ್. ಮುಂದೆ ಚಂದ್ರಶೇಖರ್ ಊರು ಬಳ್ಳಾರಿ. ಎಸ್, ಥ್ಯಾಂಕ್ ಯು ಸರ್. ಕಮ್ ಆನ್ ಜಂಪ್. ಕೈ ಬಿಡಿ ಸರ್ ಆರಾಮಾಗಿ. ಬೈ ಬೈ, ಸಿ ಯು ಬ್ರೋ. ಆ್ಯಕ್ಟಿವಿಟೀಸ್ ಎಲ್ಲ ಮುಗಿಸ್ಕೊಂಡು ಟೈಮ್ ಆಗಿತ್ತು ನಮಗೆ. ಟ್ರೈನ್ ಬೇರೆ ಬುಕ್ ಮಾಡ್ಕೊಂಡಿದ್ವಿ. ಸೊ ಹೋಗೋಣ ಅಂತೇಳಿ ಹೊರಟಿದ್ದೀವಿ. ಇನ್ನು ತುಂಬ ಪ್ಲೇಸಸ್ ಇತ್ತು ನೋಡೋದಕ್ಕೆ. ಬಟ್ ಟೈಮ್ ಇರಲಿಲ್ಲ. ಓನ್ಲಿ 2 ಡೇಸ್ ಅಷ್ಟೇ ನಾವು ಪ್ಲ್ಯಾನ್ ಮಾಡ್ಕೊಂಡು ಬಂದಿದ್ದು. 1 ಡೇ ಬರೋದಕ್ಕೇ ಆಯಿತು. ಇನ್ನು ಈವ್ನಿಂಗು ಟ್ರೈನ್ ಬುಕ್ ಮಾಡ್ಕೊಂಡಿದ್ವಿ. ಹಾಗಾಗಿ ಹೊರಟಿದ್ದೀವಿ ಇವಾಗ ನಾವು. ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಒಳ್ಳೆ ಕಂಟೆಂಟ್, ಒಳ್ಳೆ ಪ್ಲೇಸ್ ಜೊತೆ ಬರೋದಕ್ಕೆ ಟ್ರೈ ಮಾಡ್ತೀನಿ. ಥ್ಯಾಂಕ್ ಯು ಆಲ್.